ಇನ್ನು ಒಂದು ಕಡೆ ದೆಹಲಿಯ ತಿಹಾರ್ ಜೈಲಿನ ಶಪಥ ಕೊನೆಗೂ ಸಫಲವಾಯಿತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಅವತ್ತು ತಿಹಾರ್ ಜೈಲಿನ ಶಪಥ, ಇವತ್ತು ಸಿಎಂ ಪಟ್ಟ. ಸೋನಿಯಾ ರಾಹುಲ್ ಗಾಂಧಿ ಸಾಕ್ಷಿಯಾಗಿ ಮಾಡಿದ್ರು ಡಿಕೆಶಿ. ಮುಖ್ಯಮಂತ್ರಿ ಪಟ್ಟದ ಬೆನ್ನಲ್ಲೇ ಡಿಕೆಶಿ ಶಪಥ ಅಂತ್ಯವಾಯ್ತಾ? ಕುರುಚಲು ಗಡ್ಡಕ್ಕೆ ಮುಕ್ತಿ ನೀಡಿ ಕ್ಲೀನ್ ಶೇವ್ ಮಾಡ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆಗಳು ಇದೀಗ ಶುರುವಾಗಿದೆ. ಈಗಲಾದ್ರೂ ಬಂಡಿಯ ಲುಕ್ ಏನಾದ್ರೂ ಬದಲಾವಣೆ ಆಗತ್ತಾ? ಚೇಂಜಸ್ ಆಗತ್ತಾ? ಮತ್ತೆ ಹಳೆ ಲುಕ್ಗೆ ಬರ್ತಾರಾ ಡಿಕೆ ಶಿವಕುಮಾರ್? ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ 50 ದಿನ ಜೈಲಿನಲ್ಲಿರ್ತಾರೆ ಡಿಕೆ ಶಿವಕುಮಾರ್. ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಡಿಕೆ ಅವರು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅಂದ್ರೆ ಒಂದು ಶಪಥವನ್ನು ಕೂಡ ಮಾಡಿರ್ತಾರೆ. ಅದೇನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗುವವರೆಗೂ ಕೂಡ ತಾನು ಶೇವ್ ಮಾಡುವುದಿಲ್ಲ ಅಂತ ಹೇಳಿ ಒಂದು ಶಪಥ ಮಾಡಿರ್ತಾರೆ. ತಿಹಾರ್ ಜೈಲಿನಿಂದ ಬಂದ ನಂತರದಲ್ಲಿ ಕ್ಲೀನ್ ಶೇವ್ ಮಾಡಿಸದೆ ಅದೇ ಕುರುಚಲ ಗಡ್ಡದ ಮೂಲಕವೇ ಆ ಲುಕ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ. ಬಯಸದಂತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದ್ದಾರೆ. ಈಗ ಹಾಗಾದ್ರೆ ಚೇಂಜ್ ಆಗತ್ತಾ ಲುಕ್ ಅನ್ನುವಂತ ಚರ್ಚೆಗಳು. ಮತ್ತೆ ಕ್ಲೀನ್ ಶೇವ್ ಮೂಲಕ ಹೊಸ ಲುಕ್ ನಲ್ಲಿ ಕಾಣಿಸಿಕೊಳ್ತಾರಾ ಡಿಕೆ? 50 ದಿನಗಳ ಜೈಲುವಾಸ, 6 ವರ್ಷಗಳ ಗಡ್ಡದ ಶಪಥ, ಮುಖ್ಯಮಂತ್ರಿ ಆಗಲಿರುವಂತಹ ಕನಕಪುರ ಬಂಡೆಯ ಹಾಗಾದ್ರೆ ಮುಂದಿನ ನಡೆ ಏನಾಗಿರುತ್ತೆ? ಹಳೆ ಲುಕ್ ನಲ್ಲೇ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಕಾಣಿಸಿಕೊಳ್ತಾರಾ ಅಥವಾ ಏನಾದ್ರೂ ಚೇಂಜಸ್ ಇರತ್ತಾ ಅವರ ಲುಕ್ ನಲ್ಲಿ ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ಶುರುವಾಗ್ತಾ ಇದೆ. ಒಂದು ಕಡೆ 2019ರಲ್ಲಿ ಇಡಿ ಬಂಧನದ ನಂತರ ಡಿಕೆ ಶಿವಕುಮಾರ್ ಸುಮಾರು 50 ದಿನಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಜೈಲಿನ ದಿನಗಳಲ್ಲೇ ಒಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಗುರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದ್ರು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅವರ ಉದ್ದಗಡ್ಡ ರಾಜಕೀಯ ಹೋರಾಟ, ಸಹನೆ ಮತ್ತು ಸಂಕಷ್ಟಗಳ ಸಂಕೇತವಾಗಿ ಗುರುತಿಸಲ್ಪಡಲಾಗಿದೆ ಅನ್ನುವಂಥ ಚರ್ಚೆಗಳು ಶುರುವಾಗುತ್ತೆ. 2022ರಲ್ಲಿ ಕಾರ್ಯಕರ್ತರ ಸಭೆಯೊಂದರಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಗುವವರೆಗೆ ಗಡ್ಡ ತೆಗೆಯುವುದಿಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಅವರು ಘೋಷಣೆಯನ್ನ ಮಾಡಿರ್ತಾರೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಉಪಮುಖ್ಯಮಂತ್ರಿ ಆದರೂ ಕೂಡ ತಮ್ಮ ಸಂಕಲ್ಪ ಏನಿತ್ತು ಆ ಒಂದು ಸಂಕಲ್ಪವನ್ನ ಕಂಟಿನ್ಯೂ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸೋದು, ಭಾರತ್ ಜೋಡೋ ಯಾತ್ರೆಯ ಕರ್ನಾಟಕ ಹಂತದ ಯಶಸ್ವಿ ನಿರ್ವಹಣೆ, ಹಾಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾದಂತಹ ಗೆಲುವನ್ನ ತರುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ರಾಜಕೀಯ ಏಳು ಬೀಳುಗಳು, ಇಡಿ, ಸಿಬಿಐ ತನಿಖೆಗಳು, ಜೈಲುವಾಸ ಹಾಗೆ ಆಂತರಿಕ ಪಕ್ಷ ರಾಜಕಾರಣದ ನಡುವೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ತಮ್ಮ ಪ್ರಭಾವವನ್ನ ಉಳಿಸಿಕೊಂಡೇ ಬಂದಿದ್ದಾರೆ. ಆದ್ರೆ ಈಗ ಈ ಗಡ್ಡದ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಡಿಕೆ ಅವರ 50 ದಿನಗಳ ಜೈಲುವಾಸ, 6 ವರ್ಷಗಳ ಗಡ್ಡದ ಶಪಥ ಈಗ ಬಹಳಷ್ಟು ಸೌಂಡ್ ಆಗ್ತಾ ಇದೆ. ಸೊ ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅದಾದ ನಂತರದಲ್ಲಾದ್ರೂ ಏನಾದರೂ ಲುಕ್ ಚೇಂಜ್ ಆಗ್ಬೋದಾ, ಹೇಗೆ? ದಿವ್ಯಶ್ರೀ, ಏನಂದ್ರೆ ಇದು ಒಂದ್ ರೀತಿಯಾಗಿ ಎಲ್ರಿಗೂ ಇರುವಂತ ಒಂದು ಕುತೂಹಲ. ಅಂದ್ರೆ ಏನು ಯಾವ್ದೋ ಒಬ್ಬ ಟಾಪ್ ಮೋಸ್ಟ್ ಪೊಸಿಷನ್ ಹೋದಂತಹ ಸಂದರ್ಭದಲ್ಲಿ ಎಲ್ರು ಕೂಡ ಅವ್ರನ್ನ ಅವ್ರ ಡ್ರೆಸ್ ಆಗಿ, ಫಾರ್ ಎಕ್ಸಾಂಪಲ್ ನಾವು ವಿಜಯ್ ಅವರು ತಗೊಂಡಾಗ ಅವರು ಏನು ಬಿಫೋರ್ ಅವರು ಏನು ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇದ್ದಂತಹ ಒಂದು ಅವರ ಒಂದು ಅಟೈರ್ ಆಗಿರ್ಬೋದು, ಆನಂತರ ಸಿಎಂ ಆಗಿ ಹೇಗೆ ಅವರು ಕಾಣಿಸ್ತಾರೆ ಅನ್ನೋದೊಂದು ತುಂಬಾ, ಮತ್ತೆ ಅದು ತುಂಬಾ ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಕಸ್ ಆಗಿತ್ತು ಕೂಡ. ವಿಜಯ್ ಅವರು ಏನು ಒಂದು ವೈಟ್ ಶರ್ಟ್, ಅದ್ರ ಮೇಲೆ ಬ್ಲೇಸರ್ ಅನ್ನ ಹಾಕಿದ್ದಂಥದ್ದು, ಬ್ಲಾಕ್ ಬ್ಲೇಸರ್ ಅನ್ನ ಹಾಕಿದ್ದಂಥದ್ದು, ಅದೆಲ್ಲ ಒಂಥರ ತುಂಬಾ ಏನು ಒಂದು ಸಿಎಂ ಆಗಿ ತರ ಕೂಡ ಈ ತರ ಒಂದು ಫಿಲ್ಮಿ ಗೆಟಪ್ ಅಲ್ಲಿ ನೋಡಿದಂಥದ್ದು, ಒಂದು ಫಿಲ್ಮ್ ಹೀರೋ ತರಾನೇ ನೋಡಿದಂತ ಒಂದು ಭಾವನೆ ವ್ಯಕ್ತ ಆಗಿರ್ತದನ್ನ ನಾವು ನೋಡಿದ್ವು. ಅದೇ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರು ಏನು ಈ ಹಿಂದಿನ ಅವರ ರಾಜಕಾರಣವನ್ನ ನಾವು ನೋಡಿದ್ದು ಬೇರೆ. ಅವರು ಈ ಹಿಂದೆ ನಾವು ನೋಡಿದಂಥದ್ದು ಯಾವಾಗ್ಲೂ ಕೂಡ ಏನು ಕುರುಚಲು ಗಡ್ಡ, ಅದ್ರ ಜೊತೆಗೆ ಒಂದು ವೈಟ್ ಶರ್ಟ್, ಅದ್ರ ಮೇಲೆ ಒಂದು ಏನು ಕುರ್ತವನ್ನ ಹಾಕಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ ಯಾವಾಗ್ಲೂ ಕೂಡ. ಬಟ್ ಅದ್ರ ಹಿಂದೆ ಒಂದು ಹಿನ್ನೆಲೆ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನು ಡಿಕೆ ಶಿವಕುಮಾರ್ ಅವರ ಒಂದು ಮೇಲೆ 2019ರಲ್ಲಿ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿಯನ್ನ ಮಾಡಿ ಏನು ಮನಿ ಲಾಂಡ್ರಿಂಗ್ ಕೇಸ್ ಸಂಬಂಧಪಟ್ಟಂಗೆ ಅವರು ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಕೂಡ ಕಳೆಬೇಕಾದಂತ ಸಂದರ್ಭ ಬಂತು. ಈ ಹಿಂದೆ ಸಾಕಷ್ಟು ರಾಜಕೀಯ ಹಿನ್ನೆಲೆ ಕೂಡ ಇತ್ತು. ಅದನ್ನ ನಾವು ಗಮನಿಸೋದಾದ್ರೆ ಏನು ಗುಜರಾತ್ ನ ಒಂದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಒಂದು ಕಾಂಗ್ರೆಸ್ MLAಗಳು ಎಲ್ಲಿ ಪಕ್ಷಾಂತರ ಮತವನ್ನ ಚಲಾವಣೆ ಮಾಡ್ತಾರ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಒಂದು ರಕ್ಷಣೆ ಮಾಡುವಂತ ಜವಾಬ್ದಾರಿನೂ ಕೂಡ ಡಿಕೆ ಶಿವಕುಮಾರ್ ಮೇಲೆ ಇತ್ತು. ಆನಂತರ ಅವ್ರನ್ನ ತುಂಬಾ ಸೇಫ್ ಗಾರ್ಡ್ ಆಗಿ ಮಾಡಿ ಮತ್ತೆ ಆಸ್ಪಿರಿಯಂಟ್ ಆಗಿರುವಂತಹ ಅಹಮದ್ ಪಟೇಲ್ ಅವ್ರನ್ನ ಗೆಲ್ಸಿದ್ದಂತಹ ಉದಾಹರಣೆ ಕೂಡ ನೋಡಿದ್ವು. ಬಟ್ ಅದಕ್ಕೆ ಏನೋ ಒಂದು
ಅಂದ್ರೆ ಅದಕ್ಕೆ ಆ ಸೇಡನ್ನ ತೀರಿಸ್ಕೊಂಡ ನಿಟ್ಟಿನಲ್ಲಿ ಈ ಒಂದು ಇಡಿ ದಾಳಿ ಆಯ್ತು ಅನ್ನೋ ಒಂದು ಚರ್ಚೆ ರಾಜಕೀಯ ವಲಯದಲ್ಲೂ ಕೂಡ ನಾವು ಕೇಳಿಪಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಏನು ತಿಹಾರ್ ಜೈಲಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು 50 ದಿನಗಳನ್ನ ಕಳೆಬೇಕಾದಂತ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಯ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಇಮೇಜ್ ಅನ್ನ ಹೈಕಮಾಂಡ್ ಲೆವೆಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅದೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣನೂ ಕೂಡ ಆಗಿರ್ಬೋದು ಅನ್ನೋದನ್ನ, ಅಂದ್ರೆ ಅವರು ಕೂಡ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಏನು ಲಾಯಲಿಸ್ಟ್, ನಾನು ಗಾಂಧಿ ಫ್ಯಾಮಿಲಿಗೆ ಲಾಯಲಿಸ್ಟ್ ಅಂತ ಹೇಳ್ಬಿಟ್ಟು. ಅವತ್ತು ಅವರು ತಿಹಾರ್ ಜೈಲಿನಲ್ಲಿ ಒಂದು ಶಪಥ ಮಾಡಿದ್ರಂತೆ, ನಾನು ಯಾವುದೇ ಕಾರಣಕ್ಕೂ ಈ ಶೇವನ್ನ ಮಾಡೋದಿಲ್ಲ ಮುಖ್ಯಮಂತ್ರಿ ಆಗೋ ತನಕ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿದಾಗ ಈಗ ಅವರ 7 ವರ್ಷದ ಕನಸು 2019ರಲ್ಲಿ ಅವರು ಶಪಥ ಮಾಡಿದ್ದಂಥದ್ದು ಈಡೇರಿದೆ. ಈಗ ಅವರು ಯಾವ ಗೆಟಪ್ ಅಲ್ಲಿ ಕಾಣ್ಬೋದು, ಈಗ ಏನಾದ್ರು ಶೇವ್ ಮಾಡ್ಬೋದಾ ಅಥವಾ ಹಂಗೆ ಇರ್ತಾರ, ಯಾವ ಒಂದು ಲುಕ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಇರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುವಂತದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.